ಧರ್ಮವನ್ನು ಸ್ಥಾಪಿಸಲಿಕ್ಕೆ ಅಂತ ಯಾರಿಗೆ ಅಧಿಕಾರ ಕೊಡ್ತಾರೋ ಅವರು ಮುಳ್ಳಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ ಅಂತ ನಾವು ನೆನ್ಪಿಟ್ಕೋಬೇಕು ಅಂತ. ಖಾವಂದ್ರು ಈ ಕೈದಾನವನ್ನು ರಾಜ್ಯಕ್ಕೆ ವಿಸ್ತರಿಸಿದ್ರು, ದೇಶಕ್ಕೆ ವಿಸ್ತರಿಸುವ ಹಂತಕ್ಕೆ ತಂದ್ರಲ್ಲ, ಒಂದು ಸಂಸ್ಥಾನವನ್ನು ವಿಸ್ತರಿಸುವಂಥ ರೀತಿ ಇದು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಊಟವನ್ನು ನಾನು ಹೀಗೆ ಮಾಡಲ್ಲ ಅನ್ನೋದಕ್ಕೆ ಅವ್ರಿಗೆ ಸಿಕ್ಕ ಲಾಭ ಏನು ಅಂದರೆ, ಪೈಲಟ್ ಅವರನ್ನು ಕಾಕ್ಪಿಟ್ ನೋಡ್ಲಿಕ್ಕೆ ಕರ್ಕೊಂಡೋದ. ಮೊದಲೇ ಕಾರುಗಳು ಇಂಜಿನ್ಗಳ ಮೇಲೆ ಬಹಳ ಪ್ರೀತಿ ಇದ್ದ ಖಾವಂದ್ರು ಈ ವೃತ್ತದ ಕಾರಣಕ್ಕೋಸ್ಕರ ಕಾಕ್ಪಿಟ್ನ ಚೆನ್ನಾಗಿ ನೋಡ್ಲಿಕ್ಕಾಯ್ತು ಅಂತ ಅವ್ರ ಬಗ್ಗೆ ಹೇಳೋರು ಹೇಳ್ತಾ ಇದ್ರು ಅಂತ. ಸತ್ತ ಹಾವನ್ನು ಅವ್ರ ಹೆಗಲಿಗೆ ಹಾಕಿದ್ರು, ಆದರೆ ಅದಕ್ಕೂ ಜೀವಂತಿಕೆಯನ್ನು ತಂದು ಕೊಟ್ಟವರು ಖಾವಂದ್ರು ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳಿದಂಥ ಮಾತು ಅಂತ. ಅಂತೂ ಬಾಹುಬಲಿ ಮೂರ್ತಿ ಅಂತ ನಿಲ್ಲಿಸಿದಾಗ ಇಡೀ ರಾಜ್ಯ, ಇಡೀ ದೇಶ ಅಚ್ಚರಿಗೊಂಡಿತ್ತು. ಈ ಹುಡುಗನ ಸಾಧನೆ ಸಾಮಾನ್ಯವಾದ್ದಲ್ಲ ಅಂತ ಅನ್ಸಿತ್ತು. ಪಟ್ಟಾಧಿಕಾರ ಅನ್ನೋ ಪದವನ್ನು ಕೇಳಿದ ತಕ್ಷಣ ತುಂಬ ದೊಡ್ಡದ್ದೇನು ಅಂತ ಭಾಳ ಜನರಿಗೆ ಅನಿಸುತ್ತೆ. ಅದು ಯಾವಾಗಲೂ ಹಾಗೆ, ಆ ಹೆಸರೇ ಚೆನ್ನಾಗಿದೆ, ಅಧಿಕಾರ, ಪಟ್ಟಾಧಿಕಾರ ಅಂತ. ಆದರೆ ಭಾಳ ಜನರಿಗೆ ಗೊತ್ತಿಲ್ಲ ಅದೊಂದು ಮುಳ್ಳಿನ ಹಾಸಿಗೆ ಇದ್ದಂತೆ ಅಂತ. ಯಾವುದೇ ಅಧಿಕಾರವೂ ಮುಳ್ಳಿನ ಹಾಸಿಗೆ. ಅದರಲ್ಲೂ ಧರ್ಮವನ್ನು ಸ್ಥಾಪಿಸಲಿಕ್ಕೆ ಅಂತ ಯಾರಿಗೆ ಅಧಿಕಾರ ಕೊಡ್ತಾರೋ ಅವರು ಮುಳ್ಳಿನ ಸಿಂಹಾಸನದ ಮೇಲೆ ಕೂತಿರ್ತಾರೆ ಅಂತ ನಾವು ನೆನ್ಪಿಟ್ಕೋಬೇಕು ಅಂತ. ಇಡೀ ಧರ್ಮಸ್ಥಳದ ಪರಂಪರೆಯಲ್ಲಿ ನಾನು ಅತ್ಯಂತ ವೇಗವಾಗಿ ನಿಮ್ಮ ಎದುರಿಗೆ ಪ್ರಸ್ತುತಪಡಿಸೋದಾದರೆ, ಧರ್ಮಸ್ಥಳದ ಪರಂಪರೆಯಲ್ಲಿ 3 ಜನ ಹೆಗ್ಗಡೆಯವರನ್ನು ಎಲ್ಲರೂ ತುಂಬ ನೆನಪಿಸ್ಕೊಳ್ತಾರೆ. ಈಗಿನ ವೀರೇಂದ್ರ ಹೆಗ್ಗಡೆಯವರು, ಇವರ ತಂದೆ ರತ್ನವರ್ಮ ಹೆಗ್ಗಡೆಯವರು ಮತ್ತು ಇವರ ತಾತ ಮಂಜಯ್ಯ ಹೆಗ್ಗಡೆಯವರು. ಮಂಜಯ್ಯ ಹೆಗ್ಗಡೆಯವರನ್ನು ಮಾತನಾಡುವ ಮಂಜುನಾಥ ಅಂತಾನೆ ಅವತ್ತಿನ ದಿನಗಳಲ್ಲಿ ಕರೀತಾ ಇದ್ರು ಅಂತ. ಅಷ್ಟರ ಮಟ್ಟಿಗೆ ಅವರ ಖ್ಯಾತಿ ಇದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಮನೆಯಲ್ಲಿ ಒಂದು ಶಿಶು ಹುಟ್ಟಿದಾಗ, ಅಂದರೆ ಇವತ್ತಿನ ವೀರೇಂದ್ರ ಹೆಗ್ಗಡೆಯವರು ಹುಟ್ಟಿದಾಗ ಮಾತನಾಡುವ ಮಂಜುನಾಥ ಮಂಜಯ್ಯ ಹೆಗ್ಗಡೆಯವರು ಹೇಳಿದ್ರಂತೆ, ಧರ್ಮಸ್ಥಳದ ದೀಪ ಬೆಳಗಿತು ಅಂತ. ನಿಸ್ಸಂಶಯವಾಗಿ ಅವರು ಹೇಳಿದ ಮಾತು ಸಾರ್ಥಕವಾಯಿತು. ಆದರೆ ಮಂಜಯ್ಯ ಹೆಗ್ಗಡೆಯವರು, ಅಂದರೆ ಆದರಣೀಯ ಹಿರಿಯ ಮಂಜಯ್ಯ ಹೆಗ್ಗಡೆಯವರು ಧರ್ಮಸ್ಥಳದ ದೀಪ ಬೆಳಗಿತು ಅಂತ ಹೇಳೋದ್ರ ಜೊತೆಗೆ ಅವರು ಭಾರತದ ದೀಪ ಬೆಳಗಿತು ಅಂತ ಹೇಳಿದರೆ ಇನ್ನೂ ಹೆಚ್ಚು ಸೂಕ್ತವಾಗಿರ್ತಿತ್ತೇನೋ ಅಂತ ಈ ಸಂದರ್ಭದಲ್ಲಿ ನನಗನ್ಸುತ್ತೆ. ಒಂದು ದೊಡ್ಡ ಮನೆಯಿಂದ ಬಂದಂಥ ಒಬ್ಬ ವ್ಯಕ್ತಿ ಅಧ್ಯಯನಕ್ಕೆ ಆದರೆ ಹೇಗಿರಬೇಕು ಅಂತಂದರೆ ಐಷಾರಾಮಿಯಾಗಿರುವಂಥ ಬದುಕಿರಬೇಕು. ಅದರ ರತ್ನವರ್ಮ ಹೆಗ್ಗಡೆಯವರು ಮಕ್ಕಳನ್ನು ನೋಡ್ಕೊಂಡಿದ್ದು ಹೇಗೆ ಅಂತಂದರೆ, ಅವರು ಯಾವತ್ತೂ ಕೂಡ ಧರ್ಮಾಧಿಕಾರಿಗಳೊಬ್ಬರ ಮಗ ಅನ್ನುವಂತೆ ಅವರಿಗೂ ಭಾವನೆ ಬರಬಾರ್ದು, ಬೇರೆಯವರಿಗೂ ಭಾವನೆ ಬರದಂತೆ ನೋಡಿಕೊಂಡ್ರು ಅಂತ. ಸಿದ್ಧವನಕ್ಕೆ ಅವರು ಅಲ್ಲಿನ ಸ್ಕೂಲಿಗೆ, ಹೈಸ್ಕೂಲಿಗೆ ಸೇರಿಸುವಾಗ ಸಿದ್ಧವನ ಗುರುಕುಲಕ್ಕೆ ಭಾಳ ಚೆನ್ನಾಗಿರುವಂಥ ಒಂದು ಘಟನೆಯನ್ನು ಹೇಳ್ತಾರೆ. ಹೈಸ್ಕೂಲಿಗೆ ಅವ್ರು ಬರಬೇಕಾದಾಗ ಕಾರಲ್ಲಿ ಬಂದರಂತೆ. ಕಾರಲ್ಲಿ ಬಂದಿದ್ದನ್ನು ಅವತ್ತಿನ ಶಿಕ್ಷಕರಾಗಿರುವಂಥ KS ನಿಸಾರ್ ಅಹಮದ್ ಅವರು, ಬಹುಶಃ ಅಲ್ಲಿ ಟೀಚರ್ ಆಗಿದ್ದವರು, ಅವರು ನೋಡಿದ್ರಂತೆ. ಯಾರಪ್ಪ ಸೈಕಲ್ ಬರೋ ಕಷ್ಟದಲ್ಲಿದ್ದಾಗ ಕಾರಲ್ಲಿ ಬಂದಿದ್ದಾರಲ್ಲ ಯಾರು ಅಂತ ನೋಡಿದರೆ, ಯಾರೋ ಹೇಳಿದರಂತೆ ಇವರು ಹೆಗ್ಗಡೆಯವರು ಮಗ ಅಂತ. ದುಡ್ಡಿರುತ್ತೆ ಜನರಿಗೆ, ಹೇಗಿರ್ತಾರೆ ನೋಡಿ, ಚೆನ್ನಾಗಿ ಮೆರಿತಾರೆ ಅಂತೆಲ್ಲ ಅಂದ್ಕೊಂಡ್ರಂಥವ್ರು ಒಂದು ಕ್ಷಣಕ್ಕೆ. ಆಮೇಲೆ ಗೊತ್ತಾಯ್ತಂತೆ ಅವರಿಗೆ, ದುಡ್ಡಿದೆ ನಿಜ, ಅಧಿಕಾರವೂ ಅವರಿಗಿದೆ, ರೂಪವೂ ಇದೆ, ಎಲ್ಲವೂ ಇದ್ದರೂ ಕೂಡ ಅತ್ಯಂತ ಸರಳವಾಗಿರುವಂಥ ಬದುಕನ್ನು ಬದುಕ್ತಾ ಇರುವಂಥ ಅಪರೂಪದ ವ್ಯಕ್ತಿ ಅಂತ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆಮೇಲೆ ಭಾಳ ಹೆಮ್ಮೆಯಿಂದ KS ನಿಸಾರ್ ಅಹಮದ್ ಅವರು ಮಾತನಾಡ್ತಿದ್ರು ಅಂತ ಹೇಳ್ತಾರೆ. ಅವರು ಗುರುಕುಲದಲ್ಲೇ ಅಧ್ಯಯನ ಮಾಡಿದವರು ಆದರಣೀಯ ವೀರೇಂದ್ರ ಹೆಗ್ಗಡೆಯವರು. ಆನಂತರದ ದಿನಗಳಲ್ಲಿ ಅವರು ತಮ್ಮ ಉನ್ನತ ಅಧ್ಯಯನಕ್ಕೆ ಸೇಂಟ್ ಜೋಸೆಫ್ಸ್ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರತ್ನವರ್ಮ ಹೆಗ್ಗಡೆಯವರು ಆಗಾಗ ಬರೋದಿತ್ತಂತೆ, ಅವರಿದ್ದಂಥ ಕೋಣೆಗೆ ಬರೋದಿತ್ತಂತೆ. ಕೋಣೆಗೆ ಬಂದಾಗ ಮಗ ಹೇಗಿರಬೇಕು ಅಂತಂದರೆ, ದೊಡ್ಡವರು ಮಗ ಹೇಗೆ ಬೇಕಿದ್ರು ಬದುಕ್ಬೋದಿತ್ತು, ಆದರೆ ಹೆಗ್ಗಡೆಯವರು, ವೀರೇಂದ್ರ ಹೆಗ್ಗಡೆಯವರು ಹೇಗಿರಬೇಕು ತನ್ನ ತಂದೆಯವ್ರ ಜೊತೆಗೆ ಅಂದರೆ, ತನ್ನ ತಂದೆಯವರು ಮಲ್ಕೊಳ್ಳಿಕ್ಕೆ ಹೋದಾಗ ಕಾಲು ಒತ್ತಬೇಕಾಗಿತ್ತು, ಅವ್ರಿಗೆ ಹಾಸಿಗೆ ಹಾಸ್ಕೊಡ್ಬೇಕಿತ್ತು. ಆನಂತರ ಅವ್ರು ಮಲ್ಕೊಳ್ಳೋವರೆಗೂ ಮಲ್ಕೊಳ್ಳುವಂತಿರಲಿಲ್ಲ. ತಂದೆ ಬರ್ತಾರೆ ಅಂತ ಗೊತ್ತಾದರೆ ಅವರಿಗೋಸ್ಕರ ಕಾಲಿಗೆ ನೀರು ಹಿಡ್ಕೊಂಡು ಕಾಯ್ಕೊಂಡು ನಿಂತಿರಬೇಕಿತ್ತು. ಇವ್ರು ಹೋಗಿ ಮಲ್ಕೊಳ್ಳುವಂತಿಲ್ಲ. ಎಷ್ಟೇ ಹೊತ್ತಾದರೂ ಅವ್ರಿಗೆ ಕಾಲಿಗೆ ನೀರೆಲ್ಲ ಹಾಕ್ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆನಂತರ ಮಲ್ಕೊಳ್ಬೇಕು ಅಂತ. ವೀರೇಂದ್ರ ಹೆಗ್ಗಡೆಯವರು ಅಧ್ಯಯನ ಮಾಡುವಾಗ ಆಳು ಕಾಳುಗಳು ಇರಲಿಲ್ಲ. ಅದನ್ನು ಹೇಳಲಿಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ. ಒಬ್ಬ ಮಗನನ್ನು ಹೇಗೆ ಬೆಳೆಸಿದ್ರು, ಯಾತಕ್ಕೆ ಹೀಗೆ ಬೆಳೆಸಿದ್ರು ಅಂತಂದರೆ, ಧರ್ಮಸ್ಥಾಪನೆ ಮಾಡುವವನಿಗೆ ಧರ್ಮಸ್ಥಾಪನೆ ನಿಜವಾಗಲೂ ಎಲ್ಲಾಗಬೇಕು ಎನ್ನುವಂಥ ಆ ನೋವು ಗೊತ್ತಿದ್ದಾಗ ಮಾತ್ರ ಸಾಧ್ಯ ಅನ್ನೋದನ್ನು ರತ್ನವರ್ಮ ಹೆಗ್ಗಡೆಯವರು ಅರಿತಿದ್ರು ಅನ್ನೋದು ಭಾಳ ವಿಶೇಷವಾಗಿರುವಂಥ ಸಂಗತಿ ಅಂತ. ವೀರೇಂದ್ರ ಹೆಗ್ಗಡೆಯವರಿಗೆ ತಂದೆಯವ್ರನ್ನ ಕಂಡ್ರೆ ಅಪಾರವಾದ ಗೌರವ. ಹಾಗಂತ ತುಂಬ ಹತ್ತಿರದ ನಂಟು ಅಂತಲ್ಲ. ಈಗಿನ ತಂದೆ ಮತ್ತು ಮಕ್ಕಳು ಹೇಗಿರ್ತಾರೆ ಅಂದರೆ, ಅಪ್ಪ ಬಂದರೆ ಮಕ್ಕಳ ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಮೇಲೆ ಕಾಲು ಚಾಚಿಕೊಂಡು ತಂಪಾಡಿಗೆ ತಾವಿರ್ತಾರೆ. ಆದರೆ ಅಷ್ಟು ಪ್ರೀತಿಯ
ಅಂದರೆ ಹತ್ತಿರದ ಬಾಂಧವ್ಯ ಅಲ್ಲ. ತಂದೆ ಬಂದು ಕೂತ್ರೆ ಅವರು ಎಲ್ಲಿ ಊಟ ಮಾಡ್ತಾರೋ ಆ ಜಾಗದಲ್ಲಿ ಚೇರ್ ಮೇಲೆ ಕೂತು ಊಟ ಮಾಡ್ತಾನೋ ಇರಲಿಲ್ಲ, ಎದುರಿಗೆ ಕೆಳಗೆ ಕೂತ್ಕೋಬೇಕಿತ್ತು, ಅವ್ರ ಪಕ್ಕದಲ್ಲಿ ಎಲ್ಲಾದರೂ ಊಟ ಮಾಡಬೇಕಿತ್ತು. ಆ ಪರಿಯ ಬಾಂಧವ್ಯ ಇದ್ದಿದ್ದು. ಆದರೆ ಒಂದು ಅವ್ಯಕ್ತವಾಗಿರುವಂಥ ಗೌರವ ತಂದೆಯವರ ಮೇಲೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಇತ್ತು ಅಂತ. ಇಂಥ ಗೌರವ ಇಟ್ಕೊಂಡಂಥ ಈ ವ್ಯಕ್ತಿಯನ್ನು, ಈ ತಂದೆಯನ್ನು 20ನೇ ವರ್ಷಕ್ಕೆ ಅಚಾನಕ್ಕಾಗಿ ಕಳ್ಕೊಂಡ್ರು ಅವರು. ಕಳ್ಕೊಂಡಿದ್ದು ದುಃಖ ಒಂದು ಕಡೆ, ತಂದೆಯನ್ನು ಕಳ್ಕೊಂಡಿದ್ದೀನಿ, ತಾನು ತುಂಬ ಗೌರವಿಸುವಂಥ ತನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ ಅನ್ನುವಂಥ ದುಃಖ ಒಂದು ಕಡೆ. ಆದರೆ ಎರಡನೇ ಕಡೆ ಏನು ಗೊತ್ತಾ, ಪಟ್ಟಾಧಿಕಾರದ ಕಿರೀಟವನ್ನು ತಲೆ ಮೇಲೆ ಬಿತ್ತು ಅಂತ. ಯಾವ ವಯಸ್ಸಿಗೆ? 20ನೇ ವಯಸ್ಸಿಗೆ. ನಮ್ಮೆಲ್ಲರ ಹುಡುಗಾಟ ಮುಗಿಯೋಕ್ಕಿಂತ ಮುಂಚೆ ಅವ್ರಿಗೆ ಬಂದಾಗಿತ್ತು. ಬಂದ ಕ್ಷಣವೇ ಅವರು ತೆಗೆದುಕೊಂಡಿರುವಂಥ 2 ಪ್ರಮುಖ ನಿರ್ಣಯಗಳಲ್ಲಿ ಮೊದಲನೇದು, ಇನ್ನು ಮುಂದೆ ಕಚ್ಚೆ ಪಂಚೆ ಹಾಕ್ತೀನಿ ಅಂತ. ತಾಯಿಗೆ ಭಾಳ ಬೇಸರ ಆಯ್ತಂತ, ಅಯ್ಯೋ ಹುಡುಗ 20ರ ಹುಡುಗ ಈಗಲೇ ಕಚ್ಚ ಪಂಚೆ ಶುರು ಮಾಡಿಬಿಟ್ನಲ್ಲಪ್ಪ ಅಂತ. ಸಹಜವಾಗಿ ಆಗ್ಬೋದಾಗಿರುವಂಥ ದುಃಖ. ಎರಡನೇದೇನು ಅಂತಂದರೆ, ಇನ್ನು ಮುಂದೆ ಮನೆ ಬಿಟ್ಟು ಇನ್ನೆಲ್ಲೂ ಊಟ ಮಾಡೋದಿಲ್ಲ ಅಂತ. ಇವತ್ತಿನವರೆಗೂ ಅವತ್ತು ತೆಗೆದುಕೊಂಡಿರುವ ವೃತವನ್ನು ಇವತ್ತಿನವರೆಗೂ ಬದಲಾಯಿಸದೆ ಬಂದಂಥವರು ಆದರಣೀಯ ಪೂಜ್ಯ ವೀರೇಂದ್ರ ಹೆಗಡೆಯವರು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದರ ಲಾಭವೂ ಅವರಿಗಾಗಿದೆ ಅಂತ ಒಬ್ಬರು ಹೇಳೋದನ್ನು ನಾನು ಕೇಳ್ತಾ ಇದ್ದೆ. ಏನು ಲಾಭ ಅಂತಂದರೆ, ಒಂದ್ಸಲ ಒಂದು ಪ್ರಯಾಣ ಅವರು ಫ್ಲೈಟ್ನಲ್ಲಿ ಮಾಡ್ತಿದ್ರಂತೆ, ಬಹುಶಃ ವಿದೇಶಕ್ಕೆ ಹೋಗ್ತಾ ಇದ್ದಿದ್ದಿರ್ಬೋದು. ಗಗನಸಖಿ ಬಂದು ಊಟ ತಂದು ಕೊಟ್ಟಲು, ಇವ್ರು ಬೇಡ ಅಂತಂದರು. ಮತ್ತೊಮ್ಮೆ ತುಂಬ ಸುದೀರ್ಘವಾದ ಮಾರ್ಗದ ಪ್ರಯಾಣ, ಮತ್ತೊಮ್ಮೆ ತಂದು ಕೊಟ್ಟಾಗಲೂ ಬೇಡ ಅಂದರು. ನಾವು ಶುದ್ಧ ಶಾಕಾಹಾರಿನೇ, ಇದು ಜೈನ್ ಫುಡ್ ತಗೊಳ್ಳಿ ಅಂತಂದರು. ಇವರಂದ್ರು, ಇಲ್ಲ, ನಾನು ಮನೆಯಲ್ಲಿ ಬಿಟ್ಟು ಬೇರೆ ಎಲ್ಲೂ ಮಾಡಿದ್ದನ್ನು ತಿನ್ನೋದಿಲ್ಲ ಅಂತ ಸಂಕಲ್ಪ ಇದೆ, ವ್ರತ ಇದೆ ಅಂತ. ಒಂದು ಗಾಬರಿ ಆಯಿತು, ಹಿಂಗೆ ಸಾಧ್ಯನಾ ಯಾರಿಗಾದರೂ? ತಕ್ಷಣ ಅದನ್ನು ನೋಡಿ ಪೈಲಟ್ ಓಡಿ ಬಂದ, ನಾವು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ, ತಲೆ ಕೆಡ್ಸ್ಕೊಳ್ಬೇಡಿ, ಊಟ ಮಾಡಿ ಎಂದ. ಅವನು ಗಾಬರಿಯಾಗಿ ಕೇಳ್ದ, ಹೇಗೆ ಸರ್ ಸಾಧ್ಯ ಇದು ಅಂತ. ಕೊನೆಗೆ ಅವನಿಗೆ ತುಂಬ ಮುಜುಗರ ಅನ್ಸಿ ಅವನು ಹೇಳ್ದ, ನಾನು ಏನಾದರೂ ನಿಮಗೆ ಮಾಡ್ಬೋದು ಅಂತಿದ್ರೆ ದಯಮಾಡಿ ಹೇಳಿ ನನಗೆ ಅಂತ. ಕಾವಂದ್ರು ಹೇಳಿದ್ರಂತೆ, ನಂದು ಒಂದೇ ಒಂದು ಅಪೇಕ್ಷೆ ಇದೆ, ಒಂದ್ಸಲ ಕಾಕ್ಪಿಟ್ ನೋಡ್ಬೋದಾ, ನಾನು ಕರ್ಕೊಂಡು ಹೋಗ್ತೀರಾ? ಊಟವನ್ನು ನಾನು ಹೀಗೆ ಮಾಡಲ್ಲ ಅನ್ನೋದಕ್ಕೆ ಅವ್ರಿಗೆ ಸಿಕ್ಕ ಲಾಭ ಏನು ಅಂದರೆ, ಪೈಲಟ್ ಅವರನ್ನು ಕಾಕ್ಪಿಟ್ ನೋಡ್ಲಿಕ್ಕೆ ಕರ್ಕೊಂಡು ಹೋದ. ಮೊದಲೇ ಕಾರುಗಳು ಇಂಜಿನ್ಗಳ ಮೇಲೆ ಭಾಳ ಪ್ರೀತಿ ಇದ್ದ ಕಾವಂದ್ರು ಈ ವೃತದ ಕಾರಣಕ್ಕೋಸ್ಕರ ಕಾಕ್ಪಿಟ್ನ ಚೆನ್ನಾಗಿ ನೋಡ್ಲಿಕ್ಕಾಯ್ತು ಅಂತ ಅವ್ರ ಬಗ್ಗೆ ಹೇಳೋರು ಹೇಳ್ತಾ ಇದ್ರು ಅಂತ. ಆದರೆ ದೇವಸ್ಥಾನದ ಏಕಾಕಿ ಈ ಪಟ್ಟಾಧಿಕಾರ ಬಂದ ತಕ್ಷಣ ಈ ಎಲ್ಲವನ್ನೂ ನಿಭಾಯಿಸಬಹುದು. ದೇವಸ್ಥಾನದ ಹೊಣೆ ಹೊರೋದಿದೆಯಲ್ಲ, ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಅಲ್ಲೊಂದು ನಿಷ್ಠೆ ಬೇಕು. ಅಣ್ಣಪ್ಪ ಎಲ್ಲ ದೈವಗಳ ಒಡೆಯ ಬೇರೆ, ಒಂದು ಚೂರು ತಪ್ಪಾಗುವಂತಿಲ್ಲ. ಕೇಳಿದ್ವಲ್ಲ, ಧರ್ಮಕ್ಕೆ ಚ್ಯುತಿ ಬರುವಂತೆ ನಡ್ಕೊಂಡ್ರೆ ಬಿದ್ದ ಸದ್ದು ಬರೋದಿಲ್ಲ, ಬಿದ್ದಿದ್ದ ಕಾಣಿಸತ್ತೆ ಅಂತ. ಆ ಥರ ಧರ್ಮಕ್ಕೆ ಚ್ಯುತಿ ಬರದಂತೆ ನಡ್ಕೊಳ್ಳುವಂಥ ನಿಷ್ಠೆ ಬೇಕು. ಮತ್ತು ಆಯಾಯ ಕೆಲಸ ಆಯಾಯ ಸಂದರ್ಭದಲ್ಲಿ ನಡಿಬೇಕು. ಒಂದು 35-40 ವರ್ಷವೋ 50 ವರ್ಷವೋ ಆದವೋ ಪಟ್ಟಾಧಿಕಾರ ಬಂದರೆ ಎಲ್ಲವನ್ನೂ ಕಂಟ್ರೋಲ್ ಮಾಡಿಟ್ಕೊಂಡಿರ್ತೀವಿ, ನಿದ್ದೆಗಿದ್ದೆ ಕಡಿಮೆ ಆಗಿರುತ್ತೆ. ಸರಿ, 20ರಲ್ಲಿ ಬಂದವ್ರಿಗೆ ಏನಾಗಬೇಕು ಪರಿಸ್ಥಿತಿ? ಒಂದಿನ ರಾತ್ರಿ 2 ಗಂಟೆಯವರೆಗೂ ನವರಾತ್ರಿಯ ಉತ್ಸವದ ಕಾರ್ಯಕ್ರಮ ನಡೀತಂತೆ. ಕಾವಂದರು ಹೊರಡಬೇಕಾದ್ರೆ ಕೇಳಿದ್ರಂತೆ, ಬೆಳಗ್ಗೆ ಎಷ್ಟೊತ್ತಿಗೆ ಬರಬೇಕು? ಅಲ್ಲಿರೋ ಕೆಲಸದವರೆಲ್ಲ ಅಂದ್ಕೊಂಡ್ರಂತೆ, ಪಾಪ ಸುಸ್ತಾಗಿದ್ದಾರೆ, ಬೆಳಗ್ಗೆ ಆರಾಮಾಗಿ ಬರ್ತಾರೆ. ಆರಾಮಾಗಿ ಬನ್ನಿ, ಪರವಾಗಿಲ್ಲ ಅಂತ ಅವರಂದ್ರು. ಹಾಗಾಗೋದಿಲ್ಲ, ಸ್ವಾಮಿಗೆ ಯಾವಾಗ ಬೇಕೋ ನಾವು ಅಲ್ಲಿರಬೇಕು ಅಂತ. ಬೆಳಿಗ್ಗೆ ಯಾವ ಸಂದರ್ಭದಲ್ಲಿ ಅಲ್ಲಿರಬೇಕೋ ಅಷ್ಟರ ವೇಳೆಗೆ ತಯಾರಾಗಿ ಅಲ್ಲಿ ನಿಂತ್ಕೊಂಡು ಇಡೀ ದಿನದ ಕೆಲಸಗಳನ್ನು ಮಾಡಿದವರು ಕಾವಂದರು ಅಂತ ಹೇಳ್ತಾರೆ. ಇದು ಕಾವಂದರ ಬಗ್ಗೆ ಇರುವಂಥ, ಅಂದಿನಿಂದ ಇವತ್ತಿನವರೆಗೂ ಅವರ ಈ ರೀತಿ ನೀತಿ ಬದಲಾಗಲಿಲ್ಲ ಅಂತ. ಅದಕ್ಕೆ ಅವ್ರ ಬಗ್ಗೆ ಅವ್ರ ಮಗಳ ಜೊತೆ ನೆನ್ನೆ ಮಾತಾಡ್ತಿರುವಾಗ ಅವ್ರು ಹೇಳ್ತಿದ್ರು, ಅವ್ರಿಗೆ ಹೇಗೆ ಅಂತಂದರೆ, ಈ ಅಧಿಕಾರ ಬಂದಾಗ ಹೆದರಿಕೆ ಇತ್ತಂತೆ. ಒಂದು ಕಡೆ ತಂದೆನ ಕಳ್ಕೊಂಡಂಥ ನೋವು, ಎರಡನೇದು ಹೆದರಿಕೆ. ಯಾಕೆ ಅಂತಂದರೆ, ಈ ಧರ್ಮ ಸಂಸ್ಥಾನ ನಾನು ಹೇಗಪ್ಪ ನಡೆಸಬೇಕು ಎನ್ನುವಂಥ ಆತಂಕ ಅಂತ. ಅಷ್ಟಾಗಿಯೂ ಅವರ ಮನೆತನಕ್ಕೆ ಯಾವ ಚತುರ್ದಾನಗಳ ಕುರಿತಂತೆ ಭಗವಂತ ಆದೇಶಿಸಿದ್ನೋ ಅದನ್ನು ಇವತ್ತಿನವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಇವರಿಗಿಂತ ಮುಂಚಿನವರು ಕೈದಾನ ಅಂತ ಮನೆಗೆ ಬಂದವರಿಗೆ, ಬೀಡಿಗೆ ಬಂದವರಿಗೆ, ಹತ್ತಿರದಲ್ಲಿದ್ದವರಿಗೆ ಕೈದಾನ ಮಾಡ್ತಿದ್ರು. ಕಾವಂದ್ರು ಈ ಕೈದಾನವನ್ನು ರಾಜ್ಯಕ್ಕೆ ವಿಸ್ತರಿಸಿದ್ರು, ದೇಶಕ್ಕೆ ವಿಸ್ತರಿಸುವ ಹಂತಕ್ಕೆ ತಂದ್ರಲ್ಲ, ಒಂದು ಸಂಸ್ಥಾನವನ್ನು ವಿಸ್ತರಿಸುವಂಥ ರೀತಿ ಇದು ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಕಾವಂದರ ಒಟ್ಟಾರೆ ವ್ಯಕ್ತಿತ್ವವನ್ನು ನನಗಿರೋ ಸಮಯದಲ್ಲಿ ಒಂದು 4-5 ಅಂಶಗಳನ್ನು ನಾನು ಮುಂದಿರಿಸೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು, ಕಾವಂದರ ದೊಡ್ಡ ಶಕ್ತಿ ಅಂದರೆ ಸವಾಲುಗಳನ್ನು ಸ್ವೀಕಾರ ಮಾಡುವಂಥ ಅವ್ರ ಕೆಪಾಸಿಟಿ. ಯಾವ ಚಾಲೆಂಜ್ ಎದುರಿಗೆ ಬಂದಾಗಲೂ ಕೂಡ ಅವರು ಎದೆಗುಂದುವಂಥದ್ದಿಲ್ಲ. ಮೊದಲ ಚಾಲೆಂಜ್ ಅವರು ಸ್ವೀಕಾರ ಮಾಡಿದ್ದು, ತಂದೆಯವರು ಬಾಹುಬಲಿಯ ಮೂರ್ತಿಯನ್ನು ತಯಾರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇವ್ರು ಬಂದ ತಕ್ಷಣ ಅದು ತಯಾರಾಗಿದೆ, ಅದನ್ನು ತಗೊಂಡು ಬಂದು ಧರ್ಮಸ್ಥಳದಲ್ಲಿ ನಿಲ್ಲಿಸಬೇಕು. ಹೇಗೆ ತಗೊಂಡು ಬರೋದು? ಎಲ್ಲರೂ ವಾರ್ನ್ ಮಾಡಿದ್ರು, ದಾರಿಯುದ್ದಕ್ಕೂ ಅನೇಕ ಬ್ರಿಡ್ಜ್ ಇವೆ, ಯಾವ ಬ್ರಿಡ್ಜ್ ಮುರಿದು ಬಿದ್ದರೂ ನೀವೇ ಸರಿ ಮಾಡಬೇಕು.
ಅಲ್ಲಿಂದ ತೊಗೊಂಡು ಬರ್ಲಿಕ್ಕೆ ಆಗುತ್ತಾ ಅಷ್ಟು ದೂರಕ್ಕೆ, ಏನಾಗಿದೆ ಅಂತ ಅವರು ಯಾವ್ಯಾವ ತಂತ್ರಜ್ಞಾನ ಇದೆಯೋ ಅದನ್ನೆಲ್ಲ ಬಳಸ್ಕೊಂಡ್ರು. ರೈಲ್ವೆಯವರು ಬ್ರಿಡ್ಜ್ ಹೇಗೆ ಕಟ್ತಾರೆ ಅನ್ನೋದನ್ನು ವಿಶೇಷವಾಗಿ ಅಧ್ಯಯನ ಮಾಡಿಸಿ ಅದೇ ತಂತ್ರಜ್ಞಾನ ಬಳಸಿ ಬೇಕಾದ ಕಡೆಯಲ್ಲಿ ಬ್ರಿಡ್ಜನ್ನು ಹಾಕಿಸಿ ಅಂತೂ ಬಾಹುಬಲಿ ಮೂರ್ತಿ ಅಂತ ನಿಲ್ಲಿಸಿದಾಗ ಇಡೀ ರಾಜ್ಯ, ಇಡೀ ದೇಶ ಅಚ್ಚರಿಗೊಂಡಿತ್ತು. ಈ ಹುಡುಗನ ಸಾಧನೆ ಸಾಮಾನ್ಯವಾದ್ದಲ್ಲ ಅಂತ ಅನಿಸಿತ್ತು. ಅಲ್ಲಿವರೆಗೂ ಶಿಕ್ಷಣ ಸಂಸ್ಥೆಗಳೆಲ್ಲ ಧರ್ಮಸ್ಥಳದ ಆಸುಪಾಸಿನಲ್ಲೇ ಇದ್ದಾಗ ಒಂದಿನ ಇದ್ದಕ್ಕಿದ್ದಂತೆ ಪೇಜಾವರ ಶ್ರೀಗಳವ್ರನ್ನ ಕರೆದು ಕೇಳಿದರು, ಈ ಥರ ಧಾರವಾಡದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ, ಹುಕ್ಕೇರಿಕರ್ ಅಂತ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರ ನಡೆಸ್ತಾ ಇದ್ದಿದ್ದು, ಜನತಾ ಶಿಕ್ಷಣ ಸಂಸ್ಥೆ ಅಂತ ಮುಚ್ಚುವ ಹಂತದಲ್ಲಿ ಬಂದಿದೆ, ಏನಾದರೂ ಮಾಡ್ಬೋದಾ? ಆಗ ವೀರೇಂದ್ರ ಹೆಗಡೆ ಅವರು ಆಯಿತು ಅಂದ್ಬಿಟ್ರು. ಆಯಿತು ಅಂತ ಹೇಳಿ ಸ್ವೀಕಾರ ಮಾಡಿ ಪ್ರತಿ ತಿಂಗಳು ಅಲ್ಲಿಗೊಮ್ಮೆ ಹೋಗಿ ಅಲ್ಲಿನ ವ್ಯವಸ್ಥೆ ನೋಡಿಕೊಂಡು ಸಂಬಳ ಇಲ್ಲದೆ ಪರಿತಪಿಸ್ತಾ ಇದ್ದ ಶಿಕ್ಷಕರಿಗೆ ಸಂಬಳವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿ ಇಡೀ ಶಿಕ್ಷಣ ಸಂಸ್ಥೆಯನ್ನು ಜೀವಂತಿಕೆಯ ಕಳೆ ತುಂಬುವಂತೆ ಮಾಡಿದ್ದು ಕಾವಂದರು. ಇದನ್ನು ನೋಡಿಯೇ ಎಂಥ ಮಾತನ್ನು ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದರು ಅಂತಂದರೆ, ಸತ್ತ ಹಾವನ್ನು ಅವ್ರ ಹೆಗಲಿಗೆ ಹಾಕಿದ್ರು, ಆದರೆ ಅದಕ್ಕೂ ಜೀವಂತಿಕೆಯನ್ನು ತಂದು ಕೊಟ್ಟವರು ಕಾವಂದರು ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳಿದಂಥ ಮಾತು ಅಂತ. ಹೀಗೆ ಸತ್ತ ಹಾವಿಗೆ ಜೀವ ತುಂಬಿದ್ದು ಇದು ಇವತ್ತು ನೆನ್ನೆದು ಅಲ್ಲ. ಅವರು ರುಡ್ಸೆಟ್ ಏನು ಕಲ್ಪನೆ ಇತ್ತು ಅದನ್ನು ಕೇಂದ್ರ ಸರ್ಕಾರ ಸ್ವೀಕಾರ ಮಾಡಿ ಇದನ್ನು ಇಡೀ ದೇಶಕ್ಕೆ ವಿಸ್ತಾರ ಮಾಡ್ತೀವಿ ಅಂತಂದಾಗ ಕಾವಂದರು ಇಡೀ ದೇಶದಲ್ಲಿ RCET ವಿಸ್ತಾರ ಆಗಿದ್ದಾಗ ಅವರೇ ಗ್ರೇಡ್ ಕೊಡ್ತಿದ್ರು. ತುಂಬ ಚೆನ್ನಾಗಿರೋದಕ್ಕೆ A, B, C, ಅತ್ಯಂತ ಕೆಟ್ಟದಾಗಿರೋದಕ್ಕೆ D ಅಂತ. ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಹೇಳಿದ್ರು ಸರಿಯಾಗಿ ಕೆಲಸ ನಡೀತಿಲ್ಲ RCET ಇದು ಅಂತ. ಅವರಂದ್ರು ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆಯೋ ಚೆನ್ನಾಗಿ ನಾವು ಮಾಡಿದ್ದೀವಿ, ಬೇರೆ ರಾಜ್ಯಗಳಲ್ಲಿ ಕೋಆಪರೇಷನ್ ಸ್ವಲ್ಪ ಕಡಿಮೆ ಇದೆ, 1 ವರ್ಷ ಸಮಯ ಕೊಡಿ, ಎಲ್ಲವನ್ನು ಆನ್ ಪಾರ್ ತಂದು ನಿಲ್ಲಿಸ್ತೀವಿ ಅಂತ 1 ವರ್ಷ ಹಗಲು ರಾತ್ರಿ ಕೆಲಸ ಮಾಡಿದ ಕಾವಂದ್ರು RCET ಯಾವ ಹಂತಕ್ಕೆ ತಂದ್ರು ಅಂತಂದ್ರೆ ಹೆಚ್ಚು ಕಡಿಮೆ ಎಲ್ಲವೂ A ಗ್ರೇಡಿಗೆ ಬರುವಂತೆ ಮಾಡುವ ಪ್ರಯತ್ನ ಇತ್ತಲ್ಲ, ಅದು ಕಾವಂದರ ಸಿಂಗಲ್ ಹ್ಯಾಂಡೆಡ್ಲಿ ಅವ್ರು ಮಾಡಿರುವಂಥ ಕೆಲಸ ಅಂತ ಅನೇಕ ಬಾರಿ ಅನ್ಸುತ್ತೆ. ಅವ್ರ ಸವಾಲುಗಳು ಸ್ವೀಕಾರದ ವಿಚಾರ ಬಂದಾಗ ಮಧ್ಯವರ್ಜನೆ ಅನ್ನುವಂಥ ಒಂದು ಸವಾಲನ್ನು ಸ್ವೀಕಾರ ಮಾಡಿದರು. ಸಾಧ್ಯ ಉಂಟಾ ಅಂತ ಕೇಳಿದರೆ ಭಾಷಣ ಸಾಧ್ಯ ಉಂಟು, ಮಾಡೋದಲ್ಲ ಅಂತ ಎಲ್ಲರೂ ಅನ್ಕೊಂಡಿರುವಾಗ ಅದನ್ನು ಸವಾಲು ಸ್ವೀಕಾರ ಮಾಡಿದ್ರು. ನಾನು ಒಂದ್ಸಲ ಅವ್ರ ಜೊತೆ ಮಾತನಾಡ್ತಿರುವಾಗ ಅವ್ರು ಹೇಳಿದರು, ಮಧ್ಯವರ್ಜನ ಶಿಬಿರ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಡೀತಾ ಇರಬೇಕಾದಾಗ ಅವರೊಂದಿನ ಕಾರಲ್ಲಿ ಬರ್ತಿದ್ರಂತೆ, ಪ್ರಾಬಬ್ಲಿ ಉಜಿರೆ ಬೆಳ್ತಂಗಡಿ ಭಾಗದಲ್ಲಿ ಒಂದು ಪ್ರತಿಭಟನೆ, 250-300 ಜನ. ಇವ್ರು ಕೇಳಿದ್ರಂತೆ ಪ್ರತಿಭಟನೆ ಏನು? ಯಾರೋ ಹೇಳಿದ್ರು ನಿಮ್ಮ ವಿರುದ್ಧ. ನನ್ನ ವಿರುದ್ಧ ಏನು? ಮದ್ಯವರ್ಜನೆ ಯಾಕೆ ಮಾಡ್ತಿದ್ದಾರೆ, ನಮಗೆ ಮದ್ಯ ಬೇಕು ಅಂತ ಒಂದು ಪ್ರತಿಭಟನೆ ನಡೀತಿದೆ ಅಂತ. ಅವರ ಸಮಾಜದಲ್ಲಿ ಹೀಗೂ ನಡೀಬೋದು ಅನ್ನುವಂಥ ಪರಿಕಲ್ಪನೆ ಇರಲಿಲ್ಲ ಅಂತ. ಸೊ ಈ ರೀತಿ ಸವಾಲುಗಳನ್ನು ಸ್ವೀಕಾರ ಮಾಡಿ ಇವತ್ತು ಅವ್ರು ಹೇಳ್ತಾರಲ್ಲ, ಎಷ್ಟು ಜನರಿಗೆ ನಾವು ಮದ್ಯವರ್ಜನೆ ಮಾಡಿಸಿದ್ದೀವಿ ಅದ್ರ ಬಗ್ಗೆ ಎಲ್ಲ ವಿವರ ಆಮೇಲೆ ಸಿಗುತ್ತೆ. ಅದರಲ್ಲಿ ಒಂದು 10-15% ಜನ ವಾಪಸ್ ಹೋಗ್ತಾರೆ, ಉಳಿದ 85% ಜನ ತಮ್ಮ ಬದುಕನ್ನು ಚೆನ್ನಾಗಿ ನಡೆಸ್ತಾರೆ ಅಂತ. ಸವಾಲಲ್ವೇನ್ರಿ ಇದು? ನಮ್ಮ ನಡುವೆ ತೆಗೆದುಕೊಳ್ಬಹುದಾಗಿರುವಂಥ ಸವಾಲು ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಅವ್ರದ್ದು ದಣಿವಿಲ್ಲದ ದುಡಿಮೆ 72-82 ಅಂದರೆ 72ನೇ ಇಸ್ವಿಯಲ್ಲಿ ಅವ್ರು ತೆಗೆದುಕೊಂಡ್ರು. 10 ವರ್ಷಗಳಲ್ಲಿ ಅವ್ರು ಎಷ್ಟು ಓಡಾಡಿದ್ದಾರೆ ಅಂತಂದರೆ, ಶನಿವಾರ ಅವರು ಒಂದು ಪ್ರವಾಸ ಶುರು ಮಾಡಿದರೆ 3 ಜಿಲ್ಲೆಗಳನ್ನು ಮುಗಿಸ್ಕೊಂಡು, ಭಾನುವಾರ 3 ಜಿಲ್ಲೆಗಳನ್ನು ಎಲ್ಲ ಪ್ರವಾಸ ಮುಗಿಸ್ಕೊಂಡು, ಸೋಮವಾರ ಬಂದು ಎಂದಿನ ಚಟುವಟಿಕೆಗೆ ಹಾಜರಾಗಿ, ಸೋಮವಾರ ಇರಲೇಬೇಕಲ್ಲ ಕ್ಷೇತ್ರದಲ್ಲಿ, ಮಂಗಳವಾರ ಮತ್ತೆ ಪ್ರವಾಸಕ್ಕೆ ಹೋಗಿ ಪ್ರವಾಸಗಳನ್ನು ಮಾಡ್ತಾ 10-12 ವರ್ಷಗಳಲ್ಲಿ ಯಾವ ಪರಿ ದೇಹವನ್ನು ಸವೆಸಿದ್ರು ಅನ್ನೋದನ್ನು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರ ಕೆಲಸದ ಶೈಲಿ ಹೇಗೆ ಅಂತಂದರೆ, ಮಹಾಮಸ್ತಕಾಭಿಷೇಕ ನಡೀತಿತ್ತಂತೆ ವಿಜೃಂಭಣೆಯಿಂದ, 1 ಸೆಕೆಂಡು ಪುರುಸೊತ್ತಿಲ್ಲ, ಅಷ್ಟು ಸಾಧುಗಳು ಅಷ್ಟು ಮುನಿಗಳು ಎಲ್ಲ ಬಂದಿದ್ದಾರೆ. ಪುರುಸೊತ್ತೇ ಇಲ್ಲದ ಜಾಗದಲ್ಲಿ 1 ಗಂಟೆ ಯಾವುದೋ ಟೈಮ್ ಇದ್ದಾಗ ತಮ್ಮಲ್ಲೊಬ್ರಿಗೆ ಹೇಳಿದ್ರಂತೆ, ಅದೊಂದು ಕೆಲಸ ಬಾಕಿ ಇತ್ತಲ್ಲ, ಫೈಲ್ ನೋಡೋದು ಬಾಕಿ ಇತ್ತಲ್ಲ, ಆ ಫೈಲ್ ತೊಗೊಂಬಂದ್ಬಿಡು, 1 ಗಂಟೆ ಗ್ಯಾಪ್ ಇದೆ, ಈ 1 ಗಂಟೆಯಲ್ಲಿ ಆ ಕೆಲಸ ಮುಗಿಸೋಣ ಅಂತ. ಆ 1 ಗಂಟೆಯೂ ಕೂಡ ವಿಶ್ರಾಂತಿಗಲ್ಲ ಅಂತ. ಆ ಪರಿ ದಣಿವಿಲ್ಲದ ದುಡಿಮೆ ಅವರದ್ದು. ಇನ್ನು ಕಾವಂದರ ವಿಚಾರಕ್ಕೆ ಬಂದಾಗ ಅನುಕಂಪ ದಯೆ ಬಹಳ ವಿಶಿಷ್ಟವಾದ್ದು. ನಾನು ಪ್ರತಿ ಬಾರಿ ಅವ್ರ ಕಥೆ ಕೇಳುವಾಗಲೂ ವಿಶಿಷ್ಟ ಅನ್ಸತ್ತೆ ನನಗೆ. ಒಂದ್ಸಲ ದಂಪತಿಗಳು ಬಂದಿದ್ರಂತೆ, ಇವರದೆಲ್ಲ ಬೀಡಿನಲ್ಲಿ ಎಲ್ಲರನ್ನೂ ಮಾತನಾಡಿಸಿ ಕಳಿಸಾಯಿತು. ಆ ದಂಪತಿಗಳು ಕೂತು ಇವರನ್ನೇ ನೋಡ್ತಾ ಇದ್ರು. ಇವ್ರು ಎದ್ದು ಅಲ್ಲಿಗೆ ಹೋದ್ರು. ಒಂದು ಮಗು ಅದು ನೋಡ್ತಾ ನಗ್ತಾ ಇತ್ತು. ಕಾವಂದ್ರ ಬಹಳ ಖುಷಿ ಆಯ್ತಂತೆ, ಈ ಮಗು ಯಾವಾಗಲೂ ಹೀಗೆ ನಗ್ತಿರುತ್ತಾ? ಆ ತಾಯಿ ಹೇಳಿದ್ರು, ಇಲ್ಲ ಸ್ವಾಮಿ, ಇದು ಫ್ಯಾನ್ ನೋಡಿದಾಗ ನಗತ್ತೆ. ನಮ್ಮ ಮನೇಲಿ ಫ್ಯಾನ್ ಇಲ್ಲ, ನನ್ನ ತಾಯಿ ಮನೇಲಿ ಫ್ಯಾನ್ ಇದೆ, ಅದು ನೋಡಿ ನಗ್ತಾ ಇರುತ್ತೆ, ಅದೇ ಥರ ಇಲ್ಲಿ ಫ್ಯಾನ್ ನೋಡಿ ನಗ್ತಾ ಇದೆ. ಹೌದಾ, ಮಗು ಯಾವತ್ತು ಹೀಗೆ ನಗ್ತಾ ಇರಲಿ ಅಂತ ಹೇಳಿ ಕಳಿಸ್ಕೊಟ್ರು. ಮಾರನೇ ದಿನ ಬೆಳಗ್ಗೆ ಅವ್ರ ಮನೆಗೆ ಎಲೆಕ್ಟ್ರಿಷಿಯನ್ಸ್ ಬಂದರಂತೆ. ಈ ಮಗು ಮಲಗೋ ಜಾಗ ಯಾವುದು? ಕಾವಂದರು ಫ್ಯಾನ್ ಕಳಿಸಿದ್ದಾರೆ ಫ್ಯಾನ್ ಹಾಕಿಸ್ಲಿಕ್ಕೆ ಅಂತ. ಅನ್ಇಮ್ಯಾಜಿನಬಲ್ ರೀ, ಇದು ಬಹಳ ವಿಶಿಷ್ಟವಾದ್ದು. ಒಂದು ದಂಪತಿಗಳು ಬಂದು ನಿಂತಿದ್ರು. ದಂಪತಿಗಳಲ್ಲ, ಒಂದು ಹೆಣ್ಣಿನ ತಂದೆ ತಾಯಂದ್ರು ಬಂದು ನಿಂತ್ಕೊಂಡಿದ್ರು. ಅವ್ರ ಕೈ ಮುಗಿದು ಬಹಳ ಮುಖ ಸಣ್ಣ ಮಾಡಿ ನಿಂತ್ಕೊಂಡಿದ್ರು. ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ಗಂಡಿನ ಕಡೆಯವ್ರು ಏನೂ ಕೇಳ್ತಾ ಇಲ್ಲ,
ಆದರೆ ತಾಳಿಯಾದರೂ ನಾವೇ ಕೊಡಬೇಕು ಅಂತಿದ್ದಾರೆ, ಅಷ್ಟು ಶಕ್ತಿ ಇಲ್ಲ, ಏನು ಮಾಡಬೇಕು ಅಂತ ಕೇಳ್ಕೊಂಡಾಗ ಖಾವಂದ್ರು ಒಳಗೆ ಹೋದ್ರಂತೆ. ಒಂದು ತಾಳಿ ರೆಡಿ ಮಾಡಿಟ್ಟಿದ್ದ ತಾಳಿ ಅಂತಂದು ತಗೊಳ್ಳಿ, ಇದನ್ನು ಕಟ್ಟಿಸ್ಲಿಕ್ಕೆ ಕೊಡಿ ಅಂದರು. ಆಮೇಲೆ ಸುಮ್ಮನೆ ಇರಲಿಲ್ಲ, ಅಲ್ಲೇ ನಿಂತು ಓ ಇರಿ 1 ನಿಮಿಷ ಇರಿ ಅಂತ ಒಳಗೋಗಿ ಒಂದು ಸುಂದರವಾಗಿರುವ ಸೀರೆ ಅಂತಂದು ಈ ಸೀರೆನ ಮಗುಗೂಡಿಸಿ ಅಂತ ಸೀರೆನೂ ಕೊಟ್ಟು ಕಳಿಸಿದ್ರು ಅಂತ. ಈ ಅನುಕಂಪದ ಈ ಪ್ರೀತಿ ಇದೆಯಲ್ಲ, ಇದು ಬರೀ ಮನೆಗೆ ಬಂದವ್ರಿಗಲ್ಲ. ಅವರು ಧಾರವಾಡದ ಮೆಡಿಕಲ್ ಕಾಲೇಜಿಗೆ ಹೋದ್ರು. ಮೆಡಿಕಲ್ ಕಾಲೇಜಿಗೆ ಹೋಗಿ ಅಲ್ಲಿ ಹೋಗಿ ಕೂತು ನೋಡಿದ್ರು. ಹಾಸ್ಪಿಟಲ್ ಹೋಗಿ ನೋಡ್ತಾರೆ, ಒಳ್ಳೆ ಬೆಂಚ್ಗಳು ಹಾಕಿದ್ದಾರೆ, ಅತ್ಯುತ್ಕೃಷ್ಟವಾಗಿರುವಂಥ ಬೆಂಚ್ಗಳನ್ನು ತಂದಿದ್ದಾರೆ. ಆ ಬೆಂಚ್ಗಳ ಮೇಲೆ ಖಾವಂದ್ರು ಕೂತು ನೋಡಿದ್ರು. ಎಲ್ರಿಗೂ ಖುಷಿ, ನಾವು ಒಳ್ಳೆ ಹೈ ಕ್ವಾಲಿಟಿ ಸ್ಟೀಲ್ ಹಾಕಿ ಮಾಡಿದ್ದೀವಿ ಅಂತ. ಖಾವಂದ್ರು ನೋಡಿದ್ರು ತಕ್ಷಣ ಈ ಬೆಂಚೆಲ್ಲ ತೆಗೆಸಿ ಮರದ ಬೆಂಚ್ ಹಾಕ್ಸಿ ಅಂದ್ಬಿಟ್ರು. ಆ ಜೊತೆಲಿದ್ದವ್ರು ಕೇಳಿದ್ರಂತೆ, ಎಲ್ಲ ಮರದಕ್ಕಿಂತ ಇದು ಚೀಪ್ ಆಗುತ್ತೆ, ಆದರೆ ಮರದಕ್ಕಿಂತ ಹೆಚ್ಚು ಬಾಳಕೆ ಬರುತ್ತೆ, ಹೈ ಕ್ವಾಲಿಟಿ ಸ್ಟೀಲಿಂದ ಕಷ್ಟಪಟ್ಟು ಮಾಡಿದ್ದೀವಿ ಅಂತೆಲ್ಲ ಹೇಳಿದಾಗ ಅವ್ರು ಹೇಳಿದ್ರು, ಹೌದೌದು, ದುಡ್ಡು ಉಳಿಸೋದಕ್ಕೆ ನೀವು ಮಾಡಿರೋ ಪ್ರಯತ್ನ ಎಲ್ಲ, ನೀವು ಉತ್ಕೃಷ್ಟತೆಗೆ ತರುವಂಥ ಪ್ರಯತ್ನ ಎಲ್ಲ ನಾನು ಮೆಚ್ಚಿದ್ದೀನಿ. ಆದರೆ ಧಾರವಾಡದಲ್ಲಿ ಚಳಿ ಜಾಸ್ತಿ, ಈ ಕಬ್ಬಿಣದ ಕುರ್ಚಿಗಳು ಬೆಂಚುಗಳು ತುಂಬ ತಣ್ಣಗಾಗ್ಬಿಡತ್ತೆ, ಪೇಷಂಟ್ಸ್ ಬಂದು ಇದ್ರ ಮೇಲೆ ಕೂತು ಬಿಟ್ರೆ ಅವ್ರಿಗೆ ಏನು ಪರಿಸ್ಥಿತಿ ಆಗ್ಬೇಡ, ನೀವು ಯೋಚನೆ ಮಾಡಿ, ಪೇಷಂಟ್ ಆಮೇಲೆ ಇಲ್ಲಿ ಕೂತ್ಕೊಳ್ಳದೆ ನಿಂತು ಬಿಡ್ತಾನೆ ಪಕ್ಕಕ್ಕೆ, ಮೊದಲು ಚೇಂಜ್ ಮಾಡಿ ಮರದ ಬೆಂಚ್ ಹಾಕಿಸಿ ಅಂತ ಖಾವಂದ್ರ ಹೇಳೋ ರೀತಿ ಇದೆಯಲ್ಲ, ಬಹಳ ವಿಶೇಷವಾದ್ದು ಅಂತ ಹೇಳ್ತಾರೆ. ಖಾವಂದರ ಪ್ರೀತಿಯ ಕುರಿತಂತೆ ಮಾತನಾಡೋದು ಅಗತ್ಯವೇ ಇಲ್ಲ. ಖಾವಂದರು ಭೂತ ದಯೆ, ಈ ಜೈನ ಪಂಥದಲ್ಲಿ ಎಲ್ಲರ ಮೇಲೂ ದಯೆ ಇರಬೇಕು ಅನ್ನೋದು ವಿಶೇಷವಾಗಿರುವಂಥ ಅವ್ರಿಗಿರುವಂಥ ಶಿಕ್ಷಣ. ಆದರೆ ಅವರ ದಯೆ ಎಂಥದ್ದು ಅಂತಂದರೆ, ಖಾವಂದ್ರು ಮನೆಯಿಂದ ಅವರ ದೇವಸ್ಥಾನದಿಂದ ಹೊರಟು ಮೊದಲು ಬರ್ತಾ ಇದ್ದಿದ್ದು ಹಟ್ಟಿಗಂತೆ. ಅಲ್ಲಿರುವಂಥ ಗೋವುಗಳಲ್ಲಿ ಒಂದೆರಡಕ್ಕೆ ಅವರು ಏನಾದರೂ ಕೊಟ್ಟು ಆನಂತರವೇ ತಿಂಡಿ ತಿನ್ಲಿಕ್ಕೆ ಬರ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಆದರೆ ಫ್ರೆಂಡ್ಶಿಪ್ ಹೇಗಿತ್ತು ಅಂತಂದರೆ, ಗಿರೀಶ ಅನ್ನೋ ಬಸವ ಇದ್ದ, ಗಿರೀಶ ಅಂತ ಕರೆದ್ರೆ ಒಳಗಿಂದ ಅಷ್ಟೇ ಚೆನ್ನಾಗಿ ಅಂಬಾ ಅಂತ ರಿಯಾಕ್ಟ್ ಮಾಡ್ತಿದ್ದಂತೆ ಗಿರೀಶ ಆ ದನ. ಅಷ್ಟೇ ಅಲ್ಲ, ಅವ್ರ ಮನೆಯಲ್ಲಿ ಒಂದು ಗಿಣಿ ಇತ್ತು, ಒಂದು ಪಕ್ಷಿ ಇತ್ತು, ಅದ್ರ ಹೆಸರು ಲಕ್ಷ್ಮಿ. ಇವ್ರ ಹತ್ರ ಬರುವಂಥ ಸದ್ದು ಬಂದರೆ ಅದು ಏನೂ ಮಾಡದೆ ತನ್ನ ಹೆಸರನ್ನು ತಾನೇ ಪದೇ ಪದೇ ಕರ್ಕೊಳ್ತಿತ್ತಂತೆ. ಲಕ್ಷ್ಮಿ 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 ಅಂತ ಕರ್ಕೊಂಡು ಇವ್ರು ಬಂದು ತಿಂಡಿ ಕೊಟ್ಟ ಮೇಲೆ ಸೈಲೆಂಟ್ ಆಗ್ತಿದ್ದಂತೆ. ಅವರ ವ್ಯಕ್ತಿತ್ವದ ಬಗ್ಗೆ ಅನೇಕರು ಹೇಳ್ತಾರಲ್ಲ, ಒಂದು ಆನೆ ಇತ್ತು ಭರತ ಅಂತ. ಆ ಆನೆ ಹೇಗಿತ್ತು ಅಂತಂದರೆ, ಇವರು ಅಲ್ಲಿಗೆ ಹೋದರೆ ಆ ಆನೆ ಸೊಂಡಿಲ್ ಮೇಲ್ ಮಾಡಿಕೊಂಡು ಖಾವಂದ್ರು ಸ್ವಲ್ಪ ಅದ್ರ ಜೊತೆ ಆಟ ಆಡ್ತಿದ್ರಂತೆ. ಎಲ್ಲರನ್ನೂ ಮಾತನಾಡಿಸ್ತಿದ್ರಂತೆ, ಆನೆಯನ್ನು ಮಾತನಾಡಿಸ್ತಿರ್ಲಿಲ್ವಂತೆ. ಅದಕ್ಕೆ ಆನೆ ಏನು ಮಾಡ್ತಿತ್ತು, ತನ್ನ ಸೊಂಡಲ್ನ ಹೊತ್ಕೊಂಡು ಇವ್ರ ಮುಂದೆ ಅವ್ರ ಹೆಗಲ ಮೇಲೆ ಈ ಸೊಂಡಲ್ನ ಹಾಕ್ಕೊಂಡು ಇವ್ರ ಹಿಂದಿಂದೆ ಬರ್ತಿತ್ತಂತೆ, ನನ್ನನ್ನು ಮಾತಾಡಿಸು, ನನಗೇನಾದರೂ ಕೊಡು ಅಂತ. ಆ ಪರಿಯ ಪ್ರೀತಿಯನ್ನು ಬೆಳೆಸ್ಕೊಂಡವರು. ಪ್ರಾಬಬ್ಲಿ ಆನೆಯನ್ನು ಅವರು ಬಂಡೀಪುರಕ್ಕೆ ಕೊಟ್ಟ ನಂತರ ಯಾವತ್ತೋ ಒಂದಿನ ಬಂಡೀಪುರಕ್ಕೆ ಹೋದಾಗ ಆನೆ ಇವರನ್ನು ಗುರುತಿಸಿ ಹತ್ತಿರ ಬಂದು ಅದೇ ಪ್ರೀತಿಯನ್ನು ತೋರಿಸಿ ನನಗೇನಾದರೂ ತಿಂಡಿ ಕೊಡು ಅಂತ ಕೇಳುವಂಥ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ಖಾವಂದರೊಂದಿಗೆ ನಡಿಬಹುದಾಗಿರುವಂಥ ಅಪರೂಪದ ಘಟನೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಬರೀ ಎಲ್ಲರ ಕಡೆಗೂ ಅವ್ರ ದೃಷ್ಟಿ ಅಂಥದ್ದೇ, ಪ್ರೀತಿಯ ದೃಷ್ಟಿ. ಹೇಗೆ ಅಂತಂದರೆ, ಖಾವಂದರು ದೇವಸ್ಥಾನದ ಎದುರಿಗೆ ಬರ್ತಾರೆ. ಧರ್ಮಸ್ಥಳಕ್ಕೆ ಹೋದವರಿಗೆಲ್ಲ ಗೊತ್ತಿರುತ್ತೆ, ಮೆಟ್ಟಿಲುಗಳನ್ನು ಇಳ್ಕೊಂಡು ಬರಬೇಕು, ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು ದೇವರ ದರ್ಶನಕ್ಕೆ. ನನಗೆ ಸರಿ, ಒಂದು ಸಲ ಹೋಗ್ತೀನಿ, ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆದರೆ ಕೆಲಸಗಾರರಿಗೆ ಹೇಗೆ ಭಾರದ ವಸ್ತುಗಳನ್ನು ಹೊತ್ಕೊಂಡು ಹೋಗ್ಬೇಕಲ್ಲ. ಖಾವಂದರು ಪ್ರತಿ ಬಾರಿ ಹೋಗುವಾಗ ಹೇಳೋರಂತ, ಇಷ್ಟಿಷ್ಟು ವಸ್ತು ತೊಗೊಂಡು ಹೋಗ್ಬೇಡ್ರಪ್ಪ, ಅರ್ಧರ್ಧ ತೊಗೊಂಡೋಗಿ ತೂಕ ಕಡಿಮೆ ಮಾಡ್ಕೊಳ್ಳಿ, ಆರಾಮಾಗಿ ಬನ್ನಿ ಅಂತ. ಕೊನೆಗೆ ಒಂದಿನ ಇವ್ರು ಯಾರೂ ಕೇಳೋದಿಲ್ಲ ಅಂತ ಗೊತ್ತಾದ ಮೇಲೆ ಒಂದಿನ ಅವ್ರು ಏನೋ ಯೋಚನೆ ಮಾಡಿದ್ರು, ಏನೋ ನೋಡಿದ್ರು. ನೆಕ್ಸ್ಟ್ ಡೇ ಒಂದಷ್ಟು ಜನ ಕೆಲಸಗಾರರು ಬಂದರು, ಏನೋ ಒಂದಷ್ಟು ಯಂತ್ರಗಳು ಬಂದವು. ಏನು ಅಂತ ನೋಡಿದ್ರೆ, ವಸ್ತುಗಳನ್ನು ಸಾಗಿಸ್ಲಿಕ್ಕೆ ಒಂದು ಅತ್ಯಾಧುನಿಕವಾಗಿರುವಂಥ ಬೆಲ್ಟಿನ ಯಂತ್ರವನ್ನು ಅವರು ಮಾಡಿಸಿ ವಸ್ತುಗಳನ್ನು ಸಾಗಿಸಿ ಈ ಕೆಲಸಗಾರರ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಆಲೋಚನೆ ಮಾಡ್ತಾರಲ್ಲ. ಈ ಥರದ ಪ್ರೀತಿ, ದಯೆ, ಅನುಕಂಪ ಇದು ಒಬ್ಬ ಪ್ರಮುಖವಾದ ಶ್ರೇಷ್ಠವಾದ ವ್ಯಕ್ತಿಗೆ ಮಾತ್ರ ಬರೋದು ಸಾಧ್ಯ. ಆದರೆ ಖಾವಂದ್ರು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ, ಒಬ್ಬ ಅದ್ಭುತವಾದ ಕುತೂಹಲಿ. ಅವ್ರಿಗೆ ಎಂಥ ಕುತೂಹಲ ಇದೆ ಅಂತಂದರೆ, ಅವ್ರದ್ದೊಂದು ಮಂಜೂಷ ಅನ್ನುವಂಥ ಮ್ಯೂಸಿಯಂ ಇದೆ, ನೀವು ಹೋಗಬೇಕು. ಪ್ರತಿಯೊಂದರ ಹಿಂದೆ ಖಾವಂದರ ವಿಶೇಷ ಶ್ರಮ ಇದೆ. ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಅಲ್ಲಿರುವಂಥ ಯಾವುದಾದ್ರೂ ಒಂದು ಐಟಮ್ ಅವ್ರ ಮುಂದೆ ಇಟ್ಟರೆ ಆ ಐಟಮ್ ಎಲ್ಲಿಂದ ಬಂತು, ಹೇಗೆ ತಂದ್ವಿ, ಅದರ ಕೆಲಸ ಏನು, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಜಿನ್ಗಳ ಮೇಲೆ, ಕಾರ್ ಇಂಜಿನ್ಗಳ ಮೇಲೆ ಎಂಥ ಪ್ರೀತಿ ಅಂತಂದರೆ, ಈ ಇಂಜಿನ್ ಈ ಥರ ವರ್ಷದಲ್ಲಿ ಆಯಿತು, ಇದರ ನೆಕ್ಸ್ಟ್ ವರ್ಷನ್ ಇದ್ಯಾಕೆ ಹಾಳಾಯಿತು, ಇದರ ನೆಕ್ಸ್ಟ್ ವರ್ಷನ್ ಏನು, ಇವೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡಬಲ್ಲಷ್ಟು ಥರೋನೆಸ್ ಅವರಿಗಿದೆ. ಮತ್ತು ಪ್ರೀತಿ ಹೇಗೆ ಅಂತಂದರೆ, ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಒಂದ್ಸಲ ಅವರು ಕಾರ್ನಲ್ಲಿ ಹೋಗ್ತಾ ಇದ್ದರಂತೆ, ಎಲ್ಲೋ ಒಂದು ಕಡೆ ನಿಲ್ಸಿತ್ತು ಕಾರು. ಅವ್ರೇನಾದರೂ ತಾನು ಗಾಡಿಯಲ್ಲಿ ತೊಗೊಂಬಂದಿರುವಂಥ ತಿಂಡಿ ತಿನ್ನೋಣ ಅಂತ ಕಾರನ್ನು ನಿಲ್ಸ್ಕೊಂಡಿದ್ರು. ಪಕ್ಕದಲ್ಲೇ ನೋಡಿದ್ರು ಒಂದು ಅತ್ಯಾಧುನಿಕವಾದ ಬೈಕ್. ತಕ್ಷಣ ಇಳಿದೋದ್ರಂತೆ.
ಆ ಬೈಕಿನ ಆ ತರುಣ ಇರ್ತಾನಲ್ಲ, ಅವನಿಗೆ ಕೇಳಿದ್ರಂತೆ ಇದು ಇಂಥ ಬೈಕ್ ತಾನೆ, ಇದು ಇಲ್ಲಿಂದ ಬಂದಿರೋ ತಾನೆ, ಇಂಥ ಮಾಡೆಲ್ ತಾನೆ. ಅವನು ಗಾಬರಿ ಆಗ್ಬಿಟ್ಟಂತ ಒಂದ್ಸಲ. ಒಂದು ಕಾವಂದ್ರೆ ಇಳಿದು ಬಂದು ಮಾತಾಡಿಸ್ತಿರೋದು, ಎರಡನೇದು ಬೈಕಿನ ಮೇಲೆ ಅವ್ರಿಗಿರುವಂಥ ನಾಲೆಡ್ಜು. ಅದನ್ನು ನೋಡಿ ಅವರೆಲ್ಲ ಮಾತನಾಡಿ ಇವ್ರೇನು ಮಾಡಿದ್ರಂತೆ, ಅವ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ನಂತೆ. ಅವನು ಕೂಡ ಎಲ್ಲ ತನ್ನ ತಿಂಡಿಯನ್ನು ತರಿಸಿ ಅವನಿಗೂ ಶೇರ್ ಮಾಡಿ, ಇದು ಈ ತಿಂಡಿ, ಇದು ನಮ್ಮ ಕಡೆ ಹಿಂಗೆ ಮಾಡ್ತಾರೆ ತಗೋ ಅಂತ ಅವನ ಜೊತೆ ಶೇರ್ ಮಾಡಿ ತಿನ್ನುವಂಥ ಈ ಭಾವ ಇದೆಯಲ್ಲ, ಆ ಕುತೂಹಲ ಅವರಿಗೆ ಮಾತ್ರ. ಈ ಕಾರಣಕ್ಕೇನೆ ನೀವು ಧರ್ಮಸ್ಥಳದ ಬಿಲ್ಡಿಂಗ್ಸ್ ಏನೇನು ನೋಡ್ತಿರೋ ಎಲ್ಲವೂ ಕೂಡ ವಿಶಿಷ್ಟ. ಯಾಕೆ ಅಂತಂದರೆ ಕಾವಂದ್ರ ತಾವೇ ಇಂಟ್ರೆಸ್ಟ್ ತಗೊಂಡು ಆರ್ಕಿಟೆಕ್ಟನ್ನು ಕರೆಸಿ ಹೀಗೆ ಆಗಬೇಕು ಅಂತ ಒಂದು ಒಂದು ಇದ್ರ ಬಗ್ಗೆ ಹೇಳ್ತಾರೆ. ಯಾವುದೋ ಒಂದು ಮೈಸೂರಿನ ಒಂದು ಬಿಲ್ಡಿಂಗು 11 ಬಾರಿ ರಿಜೆಕ್ಟ್ ಮಾಡಿದ್ರಂತೆ, ಬೇಡ ಇದು ಬೇಡ, ನನಗೆ ಹೀಗೆ ಬೇಕು, ಈ ಥರ ಬೇಕು ಅಂತ ಕೇಳಿ ಮಾಡುವಂಥ ಆ ಪ್ರಿಸಿಷನ್ ಇದೆಯಲ್ಲ, ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ, ಅದು ಅವರಿಗಿರುವಂಥದ್ದು ಅಂತ. ಮಿತ್ರ, ನಾನು ತುಂಬ ಹೇಳ್ಬೋದು, ಆದರೆ ಸಮಯದ ಇದರಿಂದ ನಾನು ಒಂದೇ ಒಂದು ಮಾತನ್ನು ಹೇಳ್ಬೋದು ಅಂತಂದರೆ, ಕಾವಂದರು ಯಾವ ಯೋಜನೆ ತೆಗೆದುಕೊಳ್ತಾರೋ ಆರಂಭದಲ್ಲಿ ಅಸಾಧ್ಯ ಅನ್ಸುತ್ತೆ, ಫೈನಲಿ ಕಾವಂದರು ಅದನ್ನು ಒಂದೊಂದೇ ಹೆಜ್ಜೆ ಮಾಡ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ, ಓ ಇಷ್ಟು ಸುಲಭ ಇತ್ತ ಈ ಯೋಜನೆ ಅಂತ. ಕಾವಂದರು ಅಂಥ ಯೋಜನೆಗಳನ್ನು ತಂದರು. ಅವ್ರು ತಂದಿರುವಂಥ ಧರ್ಮೋತ್ಥಾನ, ಜೀರ್ಣವಾಗಿರುವಂಥ ಮಂದಿರಗಳನ್ನು ಪುನರ್ನಿರ್ಮಾಣ ಮಾಡುವಂಥ ಪರಿಕಲ್ಪನೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲದೆ ಇರುವಂಥದ್ದು ಕಾವಂದರು ಮಾಡಿ ತೋರಿಸಿದ್ರು. ಕಾವಂದರು ಭಜನಾ ಕಮ್ಮಟವನ್ನು ತಂದರು. ಆ ಭಜನಾ ಕಮ್ಮಟ ಹೇಗೆ, ಬರುವಂಥ ಭಜನೆ ಹಾಡೋರು ಕರ್ಕಶವಾಗಿ ಹಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇವ್ರಿಗೊಂದು ಟ್ರೈನಿಂಗ್ ಕ್ಯಾಂಪ್ ಶುರು ಮಾಡಬೇಕು ಅಂತ ಟ್ರೈನಿಂಗ್ ಕ್ಯಾಂಪ್ ಮಾಡಿದ್ರು. ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯುತ್ಕೃಷ್ಟವಾಗಿರುವಂಥ ಒಂದು ಯೋಜನೆಯಾಗಿ ರೂಪುಗೊಂಡಿರೋದು ಭಜನಾ ಕಮ್ಮಟ. ನೈತಿಕ ಶಿಕ್ಷಣದ ಪರಿಕಲ್ಪನೆಯೂ ಹಾಗೆ. ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಅವರೊಂದು ಸೆಂಟರ್ ಎಲ್ಲೋ ನೋಡ್ಕೊಂಡು ಬಂದ್ರು, ಅದನ್ನ ನಾವು ಶುರು ಮಾಡಬೇಕು ಅಂತಂದ್ರು. ಅದಕ್ಕೆ ಬೇಕಾದ ಡಾಕ್ಟರ್ಗಳು ಸಿಗೋದಿಲ್ಲ ಅಂತಂದ ಕಾಲೇಜ್ ಶುರು ಮಾಡಿದ್ರು. ಇಡೀ ದೇಶದಲ್ಲಿ ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟ ಮೊದಲ ಕಾಲೇಜ್ ಯಾರಾದರೂ ಕಟ್ಟಿದ್ರೆ ಅದು ಕಾವಂದರ ನೇತೃತ್ವದಲ್ಲಿ ಧರ್ಮಸ್ಥಳದವರು ಕಟ್ಟಿರೋದು ಅಂತ ಎಷ್ಟು ಜನರಿಗೆ ಗೊತ್ತು ಹೇಳಿ? ಇವತ್ತು ನ್ಯಾಚುರೋಪತಿ ಮತ್ತು ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಾಲಿಸಿ ನಿರ್ಮಾಣ ಆಗಬೇಕು ಅಂದ್ರೆ ಆ ಪಾಲಿಸಿಯನ್ನ ಯಾರು ಮಾಡ್ತಾರೆ ಅಂತಂದ್ರೆ ಇದೇ ಕಾಲೇಜಿನಿಂದ ಕಲಿತಿರೋ ವಿದ್ಯಾರ್ಥಿಗಳು ಮೂಲ ದ್ರವ್ಯವಾಗಿ ಅದಕ್ಕೆ ಸಿಗ್ತಾರೆ, ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋದು ಧರ್ಮಸ್ಥಳದ ಕಿರೀಟಕ್ಕೊಂದು ಒಂದು ಗರಿ ಅಂತ, ನವಿಲ ಗರಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಇಷ್ಟೆಲ್ಲ ಆದಾಗ್ಯೂ ಟು ಕನ್ಕ್ಲೂಡ್, ಅವ್ರು ಯಾವಾಗಲೂ ಸ್ಥಿತಪ್ರಜ್ಞರು. ಎಷ್ಟು ಒತ್ತಡಗಳ ನಡುವೆ ನೀವು ಅವರನ್ನು ನೋಡಿ ಕಾಮಾಗಿ ಕೂತಿರ್ತಾರೆ. ಯಾರು ತಾನು ಕಾಮಲ್ವೋ, ತಾನು ಶಾಂತ ಅಲ್ವೋ, ಇನ್ನೊಬ್ಬರಿಗೆ ಶಾಂತಿಯನ್ನು ಹಂಚೋಕ್ಕೆ ಸಾಧ್ಯವೇ ಇಲ್ಲ. ಅವರು ಸ್ವತಃ ಶಾಂತರಾಗಿರ್ತಾರೆ. ಹೇಗೆ ಅಂತಂದರೆ, ಒಂದು ದಿನಕ್ಕೆ 7-8 ಮೀಟಿಂಗ್ ಆಗುತ್ತೆ. ಒಂದೊಂದು ಮೀಟಿಂಗು ಒಂದೊಂದು ಚಾಲೆಂಜಿಂಗ್ ಮೀಟಿಂಗು. ಎಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದು ಬೀಡ್ನಲ್ಲಿ ಕೂತು ಯಾರೋ ಪ್ರಾಬ್ಲಮ್ ಹೇಳಿದರೆ ಅವ್ರ ಪ್ರಾಬ್ಲಮ್ಮಲ್ಲಿ ಒಂದಾಗಿ ಅದಕ್ಕೊಂದು ಸೊಲ್ಯೂಷನ್ ಹೇಳಿ ಪ್ರೀತಿಯಿಂದ ಕಳಿಸ್ತಾರೆ. ಅದಾದಮೇಲೆ ಇನ್ಯಾವುದೋ ಒಂದು ಮೀಟಿಂಗ್, ಮತ್ತೇನೋ ಒಂದು ಕಿರಿಕಿರಿಯ ಮೀಟಿಂಗ್ ಎಲ್ಲ ನಡೆಯುತ್ತೆ. ಮನೆಗೆ ಹೋಗ್ತಾರೆ. ಮೊಮ್ಮಕ್ಕಳಿದ್ರೆ ಆ ಮೊಮ್ಮಕ್ಕಳನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಕತೆ ಹೇಳಬಲ್ಲಂಥ ಈ ಸ್ಥಿತಪ್ರಜ್ಞತೆ ಇದ್ವಲ್ಲ, ಅದು ಕಾವಂದರಿಗೆ ವಿಶೇಷವಾಗಿ ಸಿದ್ಧಿಸಿರುವಂಥದ್ದು ಅಂತ. ಕಾವಂದರ ವೈಶಿಷ್ಟ್ಯ ಏನು ಅಂತಂದರೆ, ಅವರು ಎಲ್ಲವನ್ನೂ ಕೂಡ ತಮ್ಮ ಎದುರಿಗೆ ತಂದುಕೊಂಡು ಎಲ್ಲವನ್ನು ಪಕ್ಕಕ್ಕೆ ಸರಿಸಿ ಮುನ್ನುಗ್ಗಬಲ್ಲ ಸಾಮರ್ಥ್ಯ ಇರುವಂಥವರು. ಅಂಥವರು ಅವರು ಒಂದು ಅಪರೂಪದ ಶಕ್ತಿ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಸಾಮಾನ್ಯವಾದ ಒಬ್ಬ ವ್ಯಕ್ತಿಯಲ್ಲ, ಒಂದು ವಿಶೇಷವಾದ ಶಕ್ತಿ ಅಂತ ಈ ಹೊತ್ತಿನಲ್ಲಿ ನಾನು ಭಾವಿಸ್ತಾ ಅವರ ಕುರಿತಂತೆ ಮಾತನಾಡೋ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಚರಣಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.